ರಾತ್ರಿ 2 ಗಂಟೆ. ಇಡೀ ಊರೇ ಮಲಗಿದೆ. ಆದರೆ ನಿಮ್ಮ ಕಣ್ಣಲ್ಲಿ ಮಾತ್ರ ನಿದ್ದೆ ಇಲ್ಲ. ಯಾಕೆ ಗೊತ್ತಾ? ತಲೆದಿಂಬಿನ ಮೇಲೆ ತಲೆ ಇಟ್ಟ ತಕ್ಷಣ ಹಳೇ ನೆನಪುಗಳಿಗಿಂತ ಹೆಚ್ಚಾಗಿ ನಾಳೆಯ ಭಯ ನಿಮ್ಮನ್ನು ಕಾಡ್ತಾ ಇದೆ. ಫ್ಯಾನ್ ಶಬ್ದದ ನಡುವೆ ನಿಮಗೆ ಕೇಳಿಸ್ತಿರೋದು ಸಾಲ ಕೊಟ್ಟವರ ಮಾತುಗಳು. ಪಕ್ಕದಲ್ಲಿ ಮಲಗಿರೋ ಹೆಂಡತಿ ಮಕ್ಕಳ ಮುಖ ನೋಡಿದರೆ ಹೆಮ್ಮೆ ಅನಿಸೋದಕ್ಕಿಂತ ಹೆಚ್ಚಾಗಿ ಅವರನ್ನು ಸರಿಯಾಗಿ ಸಾಕೋ ಶಕ್ತಿ ನನಗಿದೆಯಾ ಅನ್ನೋ ನಡುಕ ಶುರುವಾಗ್ತಿದೆ. ಅಪ್ಪ ಅಮ್ಮನ ಕೆಮ್ಮು ಕೇಳಿದರೆ ದೊಡ್ಡ ಖರ್ಚು ಬಂದರೆ ಏನು ಮಾಡಲಿ ಅನ್ನೋ ಆತಂಕ ನಿಮ್ಮ ಹೃದಯವನ್ನು ಮೌನವಾಗಿಸುತ್ತಿದೆ. ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದರೆ ಖಾಲಿ, ವಯಸ್ಸು ನೋಡಿದರೆ ಏರ್ತಾ ಇದೆ. ಯಾರ ಹತ್ತಿರನೂ ಹೇಳ್ಕೊಳ್ಳೋಕೆ ಆಗ್ತಿಲ್ಲ, ಅಳೋಕ್ಕೂ ಬರ್ತಿಲ್ಲ. ಈ ಉಸಿರುಗಟ್ಟೋ ವಾತಾವರಣ ಇದೆಯಲ್ಲ, ಇದು ನಿಮ್ಮೊಬ್ಬರಿಗೆ ಅಲ್ಲ. ಇವತ್ತು ಈ ವಿಡಿಯೋ ನೋಡ್ತಿರೋ ಪ್ರತಿ ಮಧ್ಯಮ ವರ್ಗದ ಮಗನ ನೋವಿದು. ಆದರೆ ಕೇಳಿ, ಈ ಭಯ ನಿಮ್ಮನ್ನು ಕೊಲ್ಲೋಕೆ ಬಂದಿಲ್ಲ, ನಿಮ್ಮನ್ನು ಎಬ್ಬಿಸೋಕೆ ಬಂದಿದೆ. ಈ ಕತ್ತಲೆಯಿಂದ ಹೊರಬರೋ ದಾರಿ ಯಾವುದು? ಇವತ್ತಿನ ಈ 5 ನಿಮಿಷ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಬಹುದು. ಸ್ಕಿಪ್ ಮಾಡಬೇಡಿ, ಯಾಕಂದರೆ ಇದು ಕೇವಲ ವಿಡಿಯೋ ಅಲ್ಲ, ನಿಮ್ಮ ಬದುಕಿನ ಪ್ಲಾನ್. ನಮ್ಮ ಅತಿ ದೊಡ್ಡ ತಪ್ಪು ಎಲ್ಲಿದೆ ಗೊತ್ತಾ? ನಾವು ಒಂದೇ ಕೆಲಸದ ಮೇಲೆ ಡಿಪೆಂಡ್ ಆಗುವುದು. ಒಂದು ಸಂಬಳ, ಒಂದು ಕೆಲಸ. ಅದೇ ಕೆಲಸ ನಿಮಗೆ ಒಂದು ದಿನ ಇಲ್ಲವಾದರೆ, ಒಂದು ವೇಳೆ ನಿಮ್ಮ ಆರೋಗ್ಯವೇನಾದರೂ ಕೈ ಕೊಟ್ರೆ? ಇವತ್ತು ಸುರಕ್ಷತೆ ಅಂದರೆ ತಿಂಗಳ ಕೊನೆಯಲ್ಲಿ ಬರೋ ಸಂಬಳ ಅಲ್ಲ. ಸುರಕ್ಷತೆ ಅಂದರೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್. ಒಂದು ದಾರಿ ಮುಚ್ಚಿದರೂ ಮತ್ತೊಂದು ದಾರಿ ತೆರೆದಿರಬೇಕು. ಇವತ್ತಿನ ಜಗತ್ತಿನಲ್ಲಿ ಒಂದೇ ಆದಾಯ ಅನ್ನೋದು ಆತ್ಮಹತ್ಯೆಗೆ ಸಮಾನ. ನೀವು ಮೊಬೈಲ್ ನೋಡ್ತಾ ಸಮಯ ಕಳೆಯುವಾಗ ಬೇರೆಯವರು ಅದೇ ಮೊಬೈಲ್ ಬಳಸಿ ಸಾಮ್ರಾಜ್ಯ ಕಟ್ಟುತ್ತಿದ್ದಾರೆ. ನೀವು ಸ್ಕ್ರೋಲ್ ಮಾಡ್ತಿದ್ದೀರಾ, ಅವರು ಸ್ಕಿಲ್ ಬಿಲ್ಡ್ ಮಾಡ್ತಾ ಇದ್ದಾರೆ. ವ್ಯತ್ಯಾಸ ಇಷ್ಟೇ, ನೀವು ಅವರ ಬೆಳವಣಿಗೆಯನ್ನು ನೋಡಿ ಸುಮ್ಮನಾಗ್ತಿದ್ದೀರಾ. ಹಾಗಾದ್ರೆ ಏನ್ ಮಾಡಬೇಕು? ಹಣದ ಹಿಂದೆ ಓಡಬೇಡಿ. ಹಣ ನಿಮ್ಮ ಹಿಂದೆ ಬರೋ ಹಾಗೆ ಮೌಲ್ಯ ಸೃಷ್ಟಿಸಿ. ನಿಮ್ಮ ಸಂಬಳ ನಿಮ್ಮ ಸಮಯಕ್ಕೆ ಕೊಡುವ ಬೆಲೆ ಅಲ್ಲ, ನಿಮ್ಮ ಕೌಶಲ್ಯಕ್ಕೆ ಕೊಡುವ ಬೆಲೆ. ಕಷ್ಟಪಡೋದು ದೊಡ್ಡ ವಿಷಯವಲ್ಲ. ಕೂಲಿ ಕಾರ್ಮಿಕನೂ ಕಷ್ಟಪಡ್ತಾನೆ, ಆದರೆ ಕಷ್ಟದಲ್ಲೇ ಉಳಿಯುವುದು ದೊಡ್ಡ ತಪ್ಪು. ಇಂದು ಸೋಮಾರಿತನ ತೋರಿಸಿದರೆ ನಾಳೆ ನೀವು ಬೇರೆಯವರ ದಾಸರಾಗಬೇಕಾಗುತ್ತೆ. ಇಂದು ಸಮಯ ವ್ಯರ್ಥ ಮಾಡಿದರೆ ನಾಳೆ ಜೀವನ ನಿಮ್ಮನ್ನು ಖರ್ಚು ಮಾಡುತ್ತೆ. ಸಣ್ಣದಾಗಿ ಶುರು ಮಾಡಿ. ದಿನಕ್ಕೆ 1 ಗಂಟೆ ಹೊಸತು ಕಲಿಯಿರಿ. ಒಂದು ಹೆಚ್ಚುವರಿ ಕೆಲಸ ಶುರು ಮಾಡಿ. ಇವತ್ತಿನ 100 ರೂಪಾಯಿ ಉಳಿತಾಯ ನಾಳೆಯ ಒಂದು ದೊಡ್ಡ ಭರವಸೆ. ಯಾರ ಜೀವನವೂ ಸುಲಭವಲ್ಲ. ಇಲ್ಲಿ ಯಾರು ಹುಟ್ಟುವಾಗಲೇ ಶ್ರೀಮಂತರಾಗಿ ಹುಟ್ಟಿಲ್ಲ. ಇವತ್ತು ನಿಮ್ಮ ಹೆಗಲ ಮೇಲೆ ಭಾರವಿದೆ ಅಂದರೆ ದೇವರು ನಿಮ್ಮನ್ನು ದೊಡ್ಡ ಭಾರ ಹೊರಲು ಸಿದ್ಧಪಡಿಸ್ತಾ ಇದ್ದಾನೆ ಅಂತ ಅರ್ಥ. ಒಂದು ದಿನ ನೀವು ಹಿಂದಕ್ಕೆ ತಿರುಗಿ ನೋಡ್ತೀರಾ, ಅವತ್ತು ಈ ಕಷ್ಟದ ದಿನಗಳು ನಿಮಗೆ ಕಹಿ ಅನಿಸಲ್ಲ. ಅವತ್ತು ನಾನು ಧೈರ್ಯ ಮಾಡಿದ್ದಕ್ಕೆ ಇವತ್ತು ನನ್ನ ಫ್ಯಾಮಿಲಿ ನೆಮ್ಮದಿಯಾಗಿದೆ ಅನ್ನೋ ಹೆಮ್ಮೆ ಇರುತ್ತೆ. ಅಂದು ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ಹೇಳ್ತಾರೆ, ನನ್ನ ತಂದೆಯೇ ನನ್ನ ಹೀರೋ ಅಂತ. ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ಹೆಮ್ಮೆ ಪಡುವ ದಿನ ಹತ್ತಿರದಲ್ಲಿದೆ. ಆ ದಿನಕ್ಕಾಗಿ ಹಿಂದೆ ತಯಾರಾಗೋಣ. ನಿಮ್ಮ ಮೌಲ್ಯವನ್ನು ನೀವೇ ನಿರ್ಧರಿಸಿ. ಈ ಜವಾಬ್ದಾರಿಯ ಹಾದಿಯಲ್ಲಿ ನೀವು ಒಬ್ಬೊಂಟಿಯಲ್ಲ, ನಾವೆಲ್ಲರೂ ಒಂದಲ್ಲ ಒಂದು ರೀತಿ ಇದೇ ಹೋರಾಟದಲ್ಲಿದ್ದೇವೆ. ಈ ವಿಡಿಯೋ ನಿಮ್ಮಲ್ಲಿ ಸಣ್ಣ ಧೈರ್ಯ ತುಂಬಿದ್ದರೆ ಆ ಧೈರ್ಯವನ್ನು ಹಾಗೇ ಉಳಿಸಿಕೊಳ್ಳಿ. ನಮ್ಮ ಈ ಪಯಣದಲ್ಲಿ ನಿಮಗೆ ಒಂದು ಸ್ಥಾನವಿದೆ. ಅಂತಹ ಸಾವಿರಾರು ಹೋರಾಟಗಾರರ ಜೊತೆ ಸೇರಲು ಈಗಲೇ ಸಬ್ಸ್ಕ್ರೈಬ್ ಆಗಿ.
ನಿಮ್ಮ ಕಷ್ಟದ ಕಥೆಯನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಒಬ್ಬರಿಗೊಬ್ಬರು ಧೈರ್ಯ ತುಂಬೋಣ. ನೆನಪಿಡಿ, ನಾವು ಜೊತೆಯಾಗಿ ಬೆಳೆಯೋಣ.